ಎಕ್ಸನ್ನು ಬಿಡಿಸಿ ಈ ಒಂದು ಸಮೀಕರಣಕ್ಕೆ ಎಷ್ಟು ಪರಿಹಾರಗಳಿದ್ದಾವೆ ಅನ್ನೋದನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈಗ ಲೆಕ್ಕವನ್ನು ಮಾಡೋಣ. ಮೊದಲಿಗೆ ಕೊಟ್ಟಿರುವಂತಹ ಲೆಕ್ಕವನ್ನು ಒಂದು ಸಾರಿ ಓದ್ಕೊಂಡು ನೋಡಿ, ಏನು ಲೆಕ್ಕ ಕೊಟ್ಟಿದ್ದಾರೆ ಅಂತ. 8 × 3x + 10 = 28x - 14 - 4x. ಫಸ್ಟ್ ಇದನ್ನು ಸುಲಭೀಕರಿಸೋಣ. ಇದನ್ನು ಗುಣಿಸ್ಕೊಳ್ಬೇಕಾಗತ್ತೆ. 8 × 3x, 8 3 24x ಪ್ಲಸ್ 8 10 80 28x ಅಲ್ಲಿ 4x ಹೋದರೆ 24x - 14. ಈಗ ಇಲ್ಲೂ 24x ಇದೆ, ಇಲ್ಲೂ 24x ಇದೆ. ಎರಡೂ ಕಡೆ 24xಯಿಂದ ಕಳೀರಿ. ಎರಡೂ ಕಡೆ 24xಯಿಂದ ಕಳೆದು ಬಿಡೋಣ. ಇಲ್ಲೂ ಅಷ್ಟೇ 24xಯಿಂದ ಕಳೆಯೋಣ. ಈ ಕಡೆಯೂ ಸಹ 24xಯಿಂದ ಕಳೆದು ಬಿಡೋಣ. ಕಳೆದಾಗ ಪ್ಲಸ್ 24x - 24x ಕ್ಯಾನ್ಸಲ್. ಇಲ್ಲೂ ಅಷ್ಟೇ ಪ್ಲಸ್ 24x - 24x ಕ್ಯಾನ್ಸಲ್. ಈಗ ಎಡಭಾಗದಲ್ಲಿ ಏನು ಉಳ್ಕೊಂಡಿದೆ? 80 - 14. 80 ಯಾವಾಗಾದರೂ -14ಕ್ಕೆ ಸಮ ಆಗಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಇಲ್ಲ -14 80ಕ್ಕೆ ಸಮ ಆಗಲಿಕ್ಕೆ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದ ಈ ಒಂದು ಸಮೀಕರಣಕ್ಕೆ ಪರಿಹಾರಗಳೇ ಇಲ್ಲ. ಈ ಒಂದು ಸಮೀಕರಣಕ್ಕೆ ಪರಿಹಾರಗಳಿಲ್ಲ, ಯಾವುದೇ ಪರಿಹಾರ ಇರೋದೇ ಇಲ್ಲ. ಯಾಕೆಂದರೆ 80 14ಕ್ಕೆ ಅಥವಾ -14ಕ್ಕೆ ಸಮ ಆಗಲಿಕ್ಕೆ ಚಾನ್ಸೇ ಇಲ್ಲ. ಆದ್ದರಿಂದ ಈ ಒಂದು ಸಮೀಕರಣಕ್ಕೆ ಯಾವುದೇ ಒಂದು ಪರಿಹಾರಗಳು ಇಲ್ಲ ಅಂತ ನಾವು ಹೇಳ್ಬೋದು.